ಇವತ್ತು ನಾಡಿನಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ. ಅದೇ ರೀತಿ ದಕ್ಷಿಣ ಭಾರತದ ಪ್ರಸಿದ್ಧ ಶಿವನ ಕ್ಷೇತ್ರವಾದಂತ ಮುರುಡೇಶ್ವರದಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿದ್ದೇವೆ. ಮುರುಡೇಶ್ವರನ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು ವರದಿಯನ್ನ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೇವೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಲಕ್ಷಾಂತರ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನ ಪಡಿತಾ ಇರುವಂತ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದಕ್ಕೆ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಆಡಳಿತ ಮಂಡಳಿಯವರಾಗಿರ್ಬೋದು, ಅದೇ ರೀತಿ ಇಲ್ಲಿನ ಪೊಲೀಸರು ಕೂಡ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಬಾರದು, ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಬಾರದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಾಲಂಟಿಯರ್ಸ್ ಕೂಡ ಇಲ್ಲಿ ಇದ್ದು ಖುದ್ದಾಗಿ ಕರ್ತವ್ಯದಲ್ಲಿ ಇರುವಂತದ್ದು. ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ನಾವು ನಿಮ್ಗೆ ಈಗ ದೃಶ್ಯಾವಳಿಯಲ್ಲಿ ಮುರುಡೇಶ್ವರನ ಒಂದು ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೇವೆ. ಅಲಂಕಾರ ಭೂಷಿತನಾದ ಮುರುಡೇಶ್ವರನ ಮಾಥೋಬಾರ ಮುರುಡೇಶ್ವರನ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಶಿವರಾತ್ರಿಯ ನಿಮಿತ್ತ ಮುರುಡೇಶ್ವರನಿಗೆ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗಿದೆ, ಅದೇ ರೀತಿ ಮುಂಜಾನೆ 4 ಗಂಟೆಯಿಂದ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಮುಂಜಾನೆ 4 ಗಂಟೆಯಿಂದ ದೇಶದ ಬೇರೆ ಬೇರೆ ರಾಜ್ಯದಿಂದಲೂ, ಅದೇ ರೀತಿ ಇಲ್ಲಿನ ರಾಜ್ಯದಿಂದಲೂ ಸ್ಥಳೀಯರು ಕೂಡ ಮುರುಡೇಶ್ವರನ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವಂತದ್ದು. ಹಾಗೆ ಇವತ್ತು ಅಲಂಕಾರ ಭೂಷಿತನಾದ ಮುರುಡೇಶ್ವರನ ದೃಶ್ಯವನ್ನು ಸಹ ನೀವು ಕಣ್ತುಂಬಿಕೊಂಡಿದ್ದೀರಿ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶಿವನ ಕ್ಷೇತ್ರ ಇದು ಮುರುಡೇಶ್ವರ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧ ಪಡೆದಿರತಕ್ಕಂತ ಗೋಕರ್ಣದಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು. ಅದೇ ರೀತಿ ಮುರುಡೇಶ್ವರದಲ್ಲಿ ಈಗ ಸರದಿ ಸಾಲಿನಲ್ಲಿ ಸಾಕಷ್ಟು ಭಕ್ತರು ಬಂದು ಇಲ್ಲಿ ದರ್ಶನವನ್ನ ಪಡಿತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಇವತ್ತು ಮುರುಡೇಶ್ವರನ ಸನ್ನಿಧಾನಕ್ಕೆ ಬಂದು ಶಿವರಾತ್ರಿಯ ಸಂಭ್ರಮದಲ್ಲಿ ತೊಡಗಿಕೊಂಡಿರುವಂತದ್ದು. ಅದಕ್ಕೆ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ನಾಡಿನಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲೂ ಕೂಡ ಹಬ್ಬದ ವಾತಾವರಣ ನಿರ್ಮಿತವಾಗಿರುವಂತದ್ದು. ದರ್ಶನಾಯಕ್ ನ್ಯೂಸ್ 18 ಕಾರವಾರ.